ವಾಟ್ಸಾಪ್ ಯೂನಿವರ್ಸಿಟಿ ವರ್ಸಸ್ ವಾಸ್ತವ, ಇರಾನ್ ತೈಲ, ರಷ್ಯಾ ಡಿಸ್ಕೌಂಟ್ ಮತ್ತು ಜನಸಾಮಾನ್ಯರ ನೈಜ ಬದುಕು. ನಮಸ್ಕಾರ ಗೆಳೆಯರೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಇವತ್ತು ನಾವು ಯಾವ ಗೋಧಿ ಮೀಡಿಯಾ ಕೂಡ ನಿಮಗೆ ಹೇಳದ, ಯಾವ ವಾಟ್ಸಪ್ ಯೂನಿವರ್ಸಿಟಿಯ ಫಾರ್ವರ್ಡ್ ಮೆಸೇಜ್ಗಳಲ್ಲೂ ಸಿಗದ ಕಟು ವಾಸ್ತವವನ್ನ ಡೇಟಾ ಮತ್ತು ಸಾಕ್ಷ್ಯಾಧಾರಗಳ ಸಮೇತ ನಿಮ್ಮ ಮುಂದಿಡ್ತಿದ್ದೇವೆ. ಪೆಟ್ರೋಲ್ ಬೆಲೆ ಏರಿಕೆ ಆದರೆ ದೇಶಕ್ಕಾಗಿ ಸೈಕಲ್ ತುಳಿಯಿರಿ, ಊಟ ಬಿಡಿ, ಪ್ರಾಣ ಬಿಡಿ ಅಂತ ಭಾಷಣ ಬಗೆಯುವ ಭಕ್ತ ಪಡೆಗಳಿಗೆ ಮತ್ತು ಆರ್ಥಿಕತೆಯ ಮಾಸ್ಟರ್ ಸ್ಟ್ರೋಕ್ ಅಂತ ಬೊಬ್ಬೆ ಹೊಡೆಯುವವರಿಗೆ ಈ ವಿಡಿಯೋ ಒಂದು ಕನ್ನಡಿಯಾಗಲಿದೆ. ವಿಶ್ವಗುರುಗಳ ವಿದೇಶಾಂಗ ನೀತಿ, ಇರಾನ್ ಮತ್ತು ರಷ್ಯಾದ ಕಚ್ಚಾ ತೈಲದ ಹಿಂದಿನ ಅಸಲಿ ಆಟ, ಅಂಬಾನಿ ನಯಾರ ಕಂಪನಿಗಳ $1 ಬಿಲಿಯನ್ ಲಾಭ, ಹಾಗೂ ಇದೆಲ್ಲದರ ನಡುವೆ ನಿಮ್ಮಂತಹ ಜನಸಾಮಾನ್ಯರು 40% ಬೆಲೆ ಏರಿಕೆಯಾದ ತರಕಾರಿ, ನೀರಿಲ್ಲದ ಬೋರ್ವೆಲ್, ಟ್ರಾಫಿಕ್ ಜಾಮ್ ಮತ್ತು ಗಗನಕ್ಕೇರಿದ ಬಾಡಿಗೆಯ ನಡುವೆ ಹೇಗೆ ಒದ್ದಾಡ್ತಿದ್ದೇವೆ ಅನ್ನೋದನ್ನ ಡೀಟೇಲ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡೋಣ. ದಯವಿಟ್ಟು ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಇರಾನ್ ತೈಲ ಮತ್ತು ಅಮೆರಿಕದ ಎದುರು ಶರಣಾಗತಿ. ಮೊದಲಿಗೆ ಜಿಯೋ ಪಾಲಿಟಿಕ್ಸ್ ಮತ್ತು ತೈಲದ ಕಥೆ ನೋಡೋಣ. ಯುಪಿಎ ಸರ್ಕಾರದ ಕಾಲದಲ್ಲಿ ಭಾರತ ಇರಾನ್ನಿಂದ ಭಾರೀ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ತಿತ್ತು. ವಿಶೇಷ ಏನಪ್ಪಾ ಅಂದರೆ, ಇದಕ್ಕೆ ನಾವು ಡಾಲರ್ನಲ್ಲಿ ಪಾವತಿ ಮಾಡ್ತಿರ್ಲಿಲ್ಲ. 2011ರಿಂದ ಭಾರತವು ಇರಾನ್ನ ಕಚ್ಚಾ ತೈಲಕ್ಕೆ 55% ಹಣವನ್ನು ಟರ್ಕಿಯ ಹಲ್ಕ್ ಬ್ಯಾಂಕ್ ಮೂಲಕ ಯೂರೋದಲ್ಲಿ ಪಾವತಿಸುತ್ತಿತ್ತು ಮತ್ತು ಉಳಿದ 45% ಹಣವನ್ನು ಕೋಲ್ಕತ್ತಾದ ಯೂಕೋ ಬ್ಯಾಂಕ್ ಮೂಲಕ ನಮ್ಮದೇ ರೂಪಿಯಲ್ಲಿ ಪಾವತಿ ಮಾಡ್ತಿತ್ತು. 2013ರ ಫೆಬ್ರವರಿಯಲ್ಲಿ ಅಮೆರಿಕದ ನಿರ್ಬಂಧಗಳಿಂದಾಗಿ ಯೂರೋ ಪಾವತಿ ನಿಂತು ಹೋದಾಗ ಇರಾನ್ ತನ್ನ ಸಂಪೂರ್ಣ 100% ಪಾವತಿಯನ್ನ ಭಾರತೀಯ ರೂಪಾಯಿಯಲ್ಲೇ ಸ್ವೀಕರಿಸಲು ಒಪ್ಪಿಕೊಂಡಿತ್ತು. ವಾವ್! ಇದರ ಲಾಭ ಏನಾಗಿತ್ತು ಗೊತ್ತಾ? ನಮ್ಮ ರೂಪಾಯಿಯನ್ನ ಬಳಸಿ ಇರಾನ್ ನಮ್ಮಿಂದಲೇ ಅಕ್ಕಿ ಹಾಗೂ ಇತರ ವಸ್ತುಗಳನ್ನು ಖರೀದಿಸುತ್ತಿತ್ತು. ನಮ್ಮ ವಿದೇಶಿ ವಿನಿಮಯ ಅಂದರೆ ಫಾರೆಕ್ಸ್ ರಿಸರ್ವ್ ಸೇಫ್ ಆಗಿತ್ತು. ಆದರೆ ಮುಂದೇನಾಯಿತು? ವಿಶ್ವಗುರು ಸರ್ಕಾರ ಅಮೆರಿಕದ ನಿರ್ಬಂಧಗಳಿಗೆ ತಲೆಬಾಗಿತ್ತು. ಅಮೆರಿಕದ ವಿಮೆ ಕಂಪನಿಗಳು ಕವರ್ ಕೊಡಲು ನಿರಾಕರಿಸಿದವು ಅನ್ನೋ ಕಾರಣಕ್ಕೆ ಅಥವಾ ವಿಶೇಷ ಸವಲತ್ತು ಕಳೆದುಕೊಳ್ಳುವ ಭೀತಿಯಿಂದ ನಾವು ಇರಾನ್ನಿಂದ ತೈಲ ಆಮದು ಮಾಡಿಕೊಳ್ಳುವುದನ್ನೇ ನಿಲ್ಲಿಸಿದೆವು. ಚೀನಾ ಇವತ್ತಿಗೂ ಇರಾನ್ ಜೊತೆ ವ್ಯವಹಾರ ಮಾಡುತ್ತಿದೆ, ಆದರೆ ನಾವು ಮಾತ್ರ ಡಾಲರ್ ಗುಲಾಮಗಿರಿಯಲ್ಲಿ ಸಿಲುಕಿದೆವು. ರಷ್ಯಾದ ಡಿಸ್ಕೌಂಟ್ ತೈಲ ಲಾಭ ಯಾರಿಗೆ? ಅಂಬಾನಿಗೋ ಜನಸಾಮಾನ್ಯರಿಗೂ? ಸರಿ, ಇರಾನ್ ಬಿಡಿ. ರಷ್ಯಾ ಉಕ್ರೇನ್ ಯುದ್ಧ ಶುರುವಾದಾಗ ರಷ್ಯಾ ನಮಗೆ ಭಾರಿ ಡಿಸ್ಕೌಂಟ್ನಲ್ಲಿ ಕಚ್ಚಾ ತೈಲ ಒರಾಲ್ಸ್ ಕ್ರೂಡ್ ನೀಡಿತು. ರಷ್ಯಾ ಕೂಡ ಡಾಲರ್ ಬದಲು ರೂಪಾಯಿಯಲ್ಲಿ ವ್ಯವಹಾರಕ್ಕೆ ಮುಂದಾಗಿತ್ತು. 2025ರ ಮೊದಲಾರ್ಧದ ಹೊತ್ತಿಗೆ ರಷ್ಯಾ ಭಾರತದ ಅತಿದೊಡ್ಡ ತೈಲ ಪೂರೈಕೆದಾರ ದೇಶವಾಯಿತು. ಆದರೆ ಈ ಡಿಸ್ಕೌಂಟ್ ತೈಲದ ಲಾಭ ನಿಮಗೆ ಸಿಗ್ತಾ? ಪೆಟ್ರೋಲ್ ಬೆಲೆ ಕಡಿಮೆ ಆಯ್ತಾ? ಖಂಡಿತ ಇಲ್ಲ. ಈ ಅಗ್ಗದ ತೈಲದ ಅಸಲಿ ಲಾಭ ತಿಂದಿದ್ದು ನಮ್ಮದೇ ದೇಶದ ಖಾಸಗಿ ಕುಳಗಳು. ದತ್ತಾಂಶಗಳ ಪ್ರಕಾರ 2025ರ ಮೊದಲ 6 ತಿಂಗಳಲ್ಲಿ ಭಾರತ ಆಮದು ಮಾಡಿಕೊಂಡ ರಷ್ಯಾದ ತೈಲದಲ್ಲಿ ಬರೋಬ್ಬರಿ 45% ಅನ್ನು ಖರೀದಿಸಿದ್ದು ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ರಷ್ಯಾದ ರೋಸ್ನೆಫ್ಟ್ ಪಾಲುದಾರಿಕೆಯ ನಯಾರ ಎನರ್ಜಿ. ಅಗ್ಗದ ಬೆಲೆಗೆ ರಷ್ಯಾದಿಂದ ಕಚ್ಚಾ ತೈಲ ತಂದು ತಮ್ಮ ರಿಫೈನರಿಗಳಲ್ಲಿ ಸಂಸ್ಕರಿಸಿ ಅದನ್ನೇ ಪೆಟ್ರೋಲ್, ಡೀಸೆಲ್ ರೂಪದಲ್ಲಿ ಯುರೋಪ್ ಮತ್ತು ಅಮೆರಿಕಗೆ ಮಾರಿ ಈ ಖಾಸಗಿ ಕಂಪನಿಗಳು ಪ್ರಿಂಟ್ ಮಾಡಿದ ದುಡ್ಡು ಎಷ್ಟು ಗೊತ್ತಾ? ಬರೋಬ್ಬರಿ $16 ಬಿಲಿಯನ್, ಅಂದರೆ ಸುಮಾರು 1 ಲಕ್ಷ ಕೋಟಿಗೂ ಹೆಚ್ಚುವರಿ ಲಾಭ. ಇದರಲ್ಲಿ ರಿಲಯನ್ಸ್ ಒಂದೇ $6 ಬಿಲಿಯನ್ ಲಾಭ ಮಾಡಿಕೊಂಡಿದೆ. ನಯಾರ ಕಂಪನಿ ಅಂತೂ ತನ್ನ ಒಟ್ಟು ತೈಲ ಖರೀದಿಯಲ್ಲಿ 72% ರಷ್ಯಾದಿಂದಲೇ ಮಾಡುತ್ತಿದೆ. ಆದರೆ ಅಮೆರಿಕ ನಿರ್ಬಂಧ ಹಾಕಿದಾಗ HPCL, BPCL ನಂತಹ ಸರ್ಕಾರಿ ಕಂಪನಿಗಳು ಹಿಂದೇಟು ಹಾಕಿದವು. ಮತ್ತೆ ಅಮೆರಿಕದ ಮುಂದೆ ಮಂಡಿಯೂರುವುದರಲ್ಲಿ ನಾವು ನಿಸ್ಸೀಮರು. ಈ ಲಾಭವನ್ನು ಜನಸಾಮಾನ್ಯರಿಗೆ ವರ್ಗಾಯಿಸದೆ ಖಾಸಗಿ ಕಂಪನಿಗಳ ಜೇಬು ತುಂಬಿಸಲಾಯಿತು. ಪೆಟ್ರೋಲ್, ಡೀಸೆಲ್ ಬೆಲೆ ಮತ್ತು ಟ್ಯಾಕ್ಸ್ ದರೋಡೆ. ರಷ್ಯಾ ತೈಲ ಖಾಸಗಿಯವರ ಪಾಲಾಯಿತು, ಆದರೆ ನಮ್ಮ ಜೇಬಿನ ಕಥೆ ಏನು? ಇವತ್ತು ಕರ್ನಾಟಕದಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ ಸುಮಾರು $106.17 ಮತ್ತು ಡೀಸೆಲ್ ಬೆಲೆ $94.10 ಇದೆ. ಇಷ್ಟೆಲ್ಲ ಹಣ ಎಲ್ಲಿ ಹೋಗ್ತಿದೆ?
ಕೇಂದ್ರ ಸರ್ಕಾರ ವಿಧಿಸುವ ಎಕ್ಸೈಸ್ ಡ್ಯೂಟಿ ಮತ್ತು ರಾಜ್ಯ ಸರ್ಕಾರ ವಿಧಿಸುವ ವ್ಯಾಟ್ ಜನರನ್ನ ಸುಲಿಯುತ್ತಿವೆ. ತೈಲ ಕಂಪನಿಗಳು ಈಗಲೂ ಪ್ರತಿ ಲೀಟರ್ಗೆ ಸುಮಾರು 15ರಿಂದ 20 ರೂಪಾಯಿ ನಷ್ಟ ಅನುಭವಿಸುತ್ತಿವೆ ಎನ್ನಲಾಗ್ತಿದೆ. ಅಂದರೆ ಮುಂದಿನ ದಿನಗಳಲ್ಲಿ ಬೆಲೆ ಇನ್ನಷ್ಟು ಏರಿಕೆಯಾಗೋದು ಗ್ಯಾರಂಟಿ ಸ್ನೇಹಿತರೆ. ಆದರೂ ನಮ್ಮ ಭಕ್ತ ಪಡೆಗಳು ದೇಶಕ್ಕಾಗಿ ಪೆಟ್ರೋಲ್ ಹಾಕಿಸಬೇಡಿ ಅಂತ ಉಪದೇಶ ಮಾಡ್ತಾರೆ. ಗ್ರೌಂಡ್ ರಿಯಾಲಿಟಿ, ದಿನಸಿ ಮತ್ತು ತರಕಾರಿ ಬೆಲೆಗಳ ಸ್ಫೋಟ. ಇನ್ನು ಜನಸಾಮಾನ್ಯರ ದೈನಂದಿನ ಬದುಕಿಗೆ ಬರೋಣ. ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಿದ್ದಂತೆ ಟ್ರಾನ್ಸ್ಪೋರ್ಟ್ ವೆಚ್ಚ ಏರುತ್ತೆ. ಅದರ ನೇರ ಪರಿಣಾಮ ನಿಮ್ಮ ಊಟದ ತಟ್ಟೆಯ ಮೇಲಾಗುತ್ತೆ ಸ್ನೇಹಿತರೆ. 2026ರ ಬೇಸಿಗೆಯ ಬಿಸಿಲು ಮತ್ತು ನೀರಿನ ಅಭಾವದಿಂದಾಗಿ ಬೆಂಗಳೂರಿನಲ್ಲಿ ತರಕಾರಿ ಬೆಲೆಗಳು ಬರೋಬ್ಬರಿ 40% ಹೆಚ್ಚಾಗಿವೆ. ಒಂದೆರಡು ತಿಂಗಳ ಹಿಂದೆ 85-90 ರೂಪಾಯಿ ಇದ್ದ ಬೀನ್ಸ್ ಈಗ ಕಮ್ಮಿ ಅಂದರೂ ಸುಮಾರು 185ರಿಂದ 200 ರೂಪಾಯಿ ಆಗಿದೆ. ಟೊಮ್ಯಾಟೊ 45ರಿಂದ 50 ರೂಪಾಯಿಗೆ ಏರಿದೆ. 13 ರೂಪಾಯಿ ಇದ್ದ ಎಲೆಕೋಸು ಈಗ 20 ರೂಪಾಯಿ ಆಗಿದೆ. ಕೊತ್ತಂಬರಿ ಸೊಪ್ಪು ಒಂದು ಕಟ್ಟಿಗೆ 50ರಿಂದ 60 ರೂಪಾಯಿಗೆ ಮುಟ್ಟಿದೆ. ದಿನಸಿ ಪದಾರ್ಥಗಳು ಕೂಡ ಕೈ ಸುಡ್ತಿವೆ. ಹಣದುಬ್ಬರ, ಇನ್ಫ್ಲೇಷನ್ ಗ್ರಾಮೀಣ ಭಾಗದಲ್ಲಿ 4.26% ತಲುಪಿದೆ. ಇಷ್ಟೆಲ್ಲ ಬೆಲೆ ಏರಿಕೆಯಾದಾಗ ಸಾಮಾನ್ಯ ದಿನಗೂಲಿ ನೌಕರ, ಬೀದಿ ಬದಿ ವ್ಯಾಪಾರಿಗಳು, ಆಫೀಸ್ ಉದ್ಯೋಗಿಗಳು ಬದುಕೋದಾದರೂ ಹೇಗೆ ಸ್ನೇಹಿತರೆ? ಕುಡಿಯುವ ನೀರು ಮತ್ತು ಕರೆಂಟ್ ಕಟ್, ಮೂಲ ಸೌಕರ್ಯದ ವೈಫಲ್ಯ. ಕೇವಲ ಊಟ ಮಾತ್ರವಲ್ಲ, ಉಸಿರಾಡಲು ಕುಡಿಯಲು ಕೂಡ ಕಷ್ಟಪಡುವಂತಹ ಪಾಲಿ ಕ್ರೈಸಿಸ್ನಲ್ಲಿ ನಾವಿದ್ದೇವೆ. ಬೆಂಗಳೂರಿನಲ್ಲಿ ಅಂತರ್ಜಲ ಎಷ್ಟು ಶೋಷಣೆಯಾಗಿದೆ ಅಂದರೆ ಬೆಂಗಳೂರು ಪೂರ್ವ ತಾಲೂಕಿನಲ್ಲಿ ಸುಸ್ಥಿರ ಮಿತಿಗಿಂತ 378% ಅಂತರ್ಜಲವನ್ನು ಹೊರತೆಗೆಯಲಾಗಿದೆ. ಸಿಟಿಯ 14,000 ಬೋರ್ವೆಲ್ಗಳು ಬತ್ತಿ ಹೋಗಿವೆ. BWSSBಯ ಸಂಚಾರಿ ಕಾವೇರಿ ಟ್ಯಾಂಕರ್ಗೆ ಡಿಮ್ಯಾಂಡ್ 20ರಿಂದ 25% ಹೆಚ್ಚಾಗಿದೆ. ಕೇವಲ 2026ರ ಮೊದಲ 3 ತಿಂಗಳಲ್ಲಿ 15,731 ಟ್ಯಾಂಕರ್ ಆರ್ಡರ್ಗಳನ್ನು ಪೂರೈಸಿ BWSSB ಬರೋಬ್ಬರಿ ಸುಮಾರು 1.7 ಕೋಟಿ ಅಂದರೆ 1,70,00,000 ಆದಾಯ ಮಾಡಿದೆ. ಕುಡಿಯುವ ನೀರು ಈಗ ನೈಸರ್ಗಿಕ ಹಕ್ಕಲ್ಲ ಸ್ನೇಹಿತರೆ, ದುಡ್ಡು ಕೊಟ್ಟುಕೊಳ್ಳುವ ಐಷಾರಾಮಿ ವಸ್ತುವಾಗಿದೆ. ಇನ್ನು ಬೆಸ್ಕಾಂ ಕತೆ ಕೇಳಲೇಬೇಡಿ. ನಿರ್ವಹಣಾ ಕಾಮಗಾರಿ, ಮೇಂಟೆನೆನ್ಸ್ ವರ್ಕ್ಸ್ ನೆಪದಲ್ಲಿ ವಾರಗಟ್ಟಲೆ ಬೆಳಿಗ್ಗೆ 10ರಿಂದ ಸಂಜೆ 6 ಗಂಟೆವರೆಗೆ ಕರೆಂಟ್ ತೆಗೀತಾರೆ. ಸಣ್ಣ ಮಳೆ ಬಂದರೆ ಸಾಕು, ಮೆಟ್ರೋ ಸ್ಟೇಷನ್ನಿಂದ ಹಿಡಿದು ಸಾಮಾನ್ಯನ ಮನೆಯವರೆಗೂ ಪವರ್ ಕಟ್. ಟ್ರಾಫಿಕ್ ನರಕ ಮತ್ತು ಬಾಡಿಗೆ ಬಿಸಿ. ಜಗತ್ತಿನ ಅತಿ ಹೆಚ್ಚು ಟ್ರಾಫಿಕ್ ದಟ್ಟಣೆಯ ನಗರಗಳ ಪಟ್ಟಿಯಲ್ಲಿ ಟಾಮ್ ಟ್ರಾಫಿಕ್ ಇಂಡೆಕ್ಸ್ 2025ರ ಪ್ರಕಾರ ಬೆಂಗಳೂರು ಜಾಗತಿಕವಾಗಿ 2ನೇ ಸ್ಥಾನದಲ್ಲಿದೆ. 2024ರಲ್ಲಿ ಪೀಕ್ ಅವರ್ ವೇಗ 18 km/h ಇತ್ತು. 2025ರಲ್ಲಿ ಅದು ಕೇವಲ 16.6 km/hಗೆ ಕುಸಿದಿದೆ. ಕೆಲವು ವರದಿಗಳ ಪ್ರಕಾರ ಕೇವಲ 13.9 km/h ಆಗಿದೆ. ಕೇವಲ 10 ಕಿಲೋಮೀಟರ್ ಕ್ರಮಿಸಲು 36 ನಿಮಿಷ 9 ಸೆಕೆಂಡ್ ಬೇಕು. ಬೆಂಗಳೂರಿನ ವಾಹನ ಸವಾರ ವರ್ಷಕ್ಕೆ ತನ್ನ ಬದುಕಿನ 168 ಗಂಟೆಗಳನ್ನು ಕೇವಲ ಟ್ರಾಫಿಕ್ನಲ್ಲೇ ಕಳೀತಿದ್ದಾನೆ ಸ್ನೇಹಿತರೆ, ಕೊಳೆಯುತ್ತಿದ್ದಾನೆ. ಈ ಟ್ರಾಫಿಕ್ನಿಂದ ಪಾರಾಗಲು IT ಉದ್ಯೋಗಿಗಳು ಆಫೀಸ್ ಹತ್ತಿರವೇ ಮನೆ ಮಾಡಲು ಹೋದರೆ ಅಲ್ಲೊಂದು ದೊಡ್ಡ ಹಗಲು ದರೋಡೆ ಕಾದಿದೆ. 1 BHK ಮನೆಗೆ ಈಗ ಹೊರವಲಯದಲ್ಲಿ ಸುಮಾರು 12,000 ರೂಪಾಯಿಯಿಂದ 22,000 ರೂಪಾಯಿವರೆಗೆ ಬಾಡಿಗೆ ಇದೆ. ಸಿಟಿ ಸೆಂಟರ್ ಅಥವಾ 3 BHK ಬೇಕೆಂದರೆ ಸುಮಾರು 50,000 ರೂಪಾಯಿಯಿಂದ 70,000 ರೂಪಾಯಿವರೆಗೆ ತೆರಬೇಕು. ಒಬ್ಬ ಬ್ಯಾಚುಲರ್ ಸಿಟಿಯಲ್ಲಿ ಬದುಕಲು ತಿಂಗಳಿಗೆ ಸುಮಾರು 25,000 ರೂಪಾಯಿಯಿಂದ 60,000 ರೂಪಾಯಿ ಬೇಕು. ಒಂದು 3-4 ಜನರ ಕುಟುಂಬಕ್ಕೆ ತಿಂಗಳಿಗೆ ಶಾಲಾ ಫೀಸ್, ದಿನಸಿ, ಬಾಡಿಗೆ ಎಲ್ಲ ಸೇರಿ ಕನಿಷ್ಠ 65,000 ರೂಪಾಯಿಯಿಂದ 1,13,000 ರೂಪಾಯಿವರೆಗೆ ಬೇಕಾಗುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಖರ್ಚು ಭರಿಸಲು ನಮ್ಮ ಯುವ ಜನರ ಬಳಿ ಗುಣಮಟ್ಟದ ಉದ್ಯೋಗಗಳಿವೆ. ಏಪ್ರಿಲ್ 2026ರಲ್ಲಿ ರಾಷ್ಟ್ರೀಯ ನಿರುದ್ಯೋಗ ದರ 5.2% ಇತ್ತು. ಕರ್ನಾಟಕದಲ್ಲಿ ನಿರುದ್ಯೋಗ ದರ ಕೇವಲ 2.8% ಇದೆ ಎಂದು ದತ್ತಾಂಶಗಳು ಹೇಳುತ್ತವೆ. ಆದರೆ ಈ ಅಂಕಿಅಂಶದ ಹಿಂದಿನ ಸತ್ಯ ಕರಾಳವಾಗಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಈಗಲೂ 43.3% ಕಾರ್ಮಿಕರು ಸಣ್ಣ ಮತ್ತು ಅಸಂಘಟಿತ ವಲಯಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಕೇವಲ 13.7% ಜನರು ಮಾತ್ರ 20ಕ್ಕಿಂತ ಹೆಚ್ಚು ಉದ್ಯೋಗಿಗಳಿರುವ ದೊಡ್ಡ ಸಂಸ್ಥೆಗಳಲ್ಲಿದ್ದಾರೆ.
ಮಹಿಳಾ ಉದ್ಯೋಗಿಗಳ ಪ್ರಮಾಣ ಕೇವಲ 40%. ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದ ವರದಿ ಹೇಳುವಂತೆ ಶಿಕ್ಷಣ ಮುಗಿಸಿ ಉದ್ಯೋಗಕ್ಕೆ ಸೇರುವ ಪ್ರಕ್ರಿಯೆ ಈಗಲೂ ಅತ್ಯಂತ ದೊಡ್ಡ ಸವಾಲಾಗಿದೆ. ಪದವಿಗಳಿವೆ, ಆದರೆ ಭದ್ರತೆ ಇರುವ ಕ್ವಾಲಿಟಿ ಜಾಬ್ಸ್ ಇಲ್ಲ ನಮ್ಮ ಯುವಕರಿಗೆ. ಗ್ಯಾರಂಟಿ ಯೋಜನೆಗಳು ಉಚಿತವೋ, ಆರ್ಥಿಕ ರಕ್ಷಾ ಕವಚವೋ? ಬೆಲೆ ಏರಿಕೆ, ಮನೆ ಬಾಡಿಗೆ, ಟ್ರಾಫಿಕ್ ಮತ್ತು ಗುಣಮಟ್ಟದ ಕೆಲಸವಿಲ್ಲದ ಈ ಕಠಿಣ ಪರಿಸ್ಥಿತಿಯಲ್ಲಿ ಬಡ ಮತ್ತು ಕೆಳ ಮಧ್ಯಮ ವರ್ಗದ ಜನರಿಗೆ ಜೀವ ಉಳಿಸುವ ರಕ್ಷಾ ಕವಚವಾಗಿ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಕೆಲಸ ಮಾಡ್ತಿವೆ. ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಶುರುವಾದ ಮೇಲೆ BMTC ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಬರೋಬ್ಬರಿ 151% ಹೆಚ್ಚಾಗಿದೆ. ಇದಕ್ಕಾಗಿ ಸರ್ಕಾರ ಸಾರಿಗೆ ನಿಗಮಗಳಿಗೆ ಸುಮಾರು 17,647.5 ಕೋಟಿ ರೂಪಾಯಿ ನೀಡಿದೆ. ಇದು ಕೇವಲ ಉಚಿತ ಅಲ್ಲ. 2025-2026 ಸಾಲಿನಲ್ಲಿ ಈ ಗ್ಯಾರಂಟಿಗಳಿಗೆ ಸರ್ಕಾರ ಸುಮಾರು 51,034 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಮುಖ್ಯಮಂತ್ರಿಗಳು ಹೇಳುವಂತೆ ಇದು ಹಣದುಬ್ಬರವನ್ನು ಹೆಚ್ಚಿಸಿಲ್ಲ, ಬದಲಾಗಿ ತಳಮಟ್ಟದ ಜನರ ಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಿ ಸ್ಥಳೀಯ ಮಾರುಕಟ್ಟೆಗೆ ಹಣ ಹರಿಯುವಂತೆ ಮಾಡಿದೆ. ಈ ಯೋಜನೆಗಳೇ ಇಲ್ಲದಿದ್ದರೆ ದಿನಸಿ ಬೆಲೆ ಮತ್ತು ಪೆಟ್ರೋಲ್ ಬೆಲೆ ಏರಿಕೆಯ ಬಿಸಿಗೆ ಕಾರ್ಮಿಕ ವರ್ಗ ಸಂಪೂರ್ಣವಾಗಿ ಬೀದಿಗೆ ಬೀಳ್ತಿತ್ತು. ನೋಡಿದ್ರಲ್ಲ ಗೆಳೆಯರೆ, ವಾಸ್ತವ ಎಷ್ಟು ಕರಾಳವಾಗಿದೆ ಅಂತ. ನಮ್ಮ ದೇಶದ ವಿದೇಶಾಂಗ ನೀತಿ ಅಮೆರಿಕದ ಎದುರು ಮಂಡಿಯೂರುವುದರಲ್ಲಿ ಬ್ಯುಸಿಯಾಗಿದೆ. ರಷ್ಯಾದ ಡಿಸ್ಕೌಂಟ್ ತೈಲವು ಖಾಸಗಿ ರಿಫೈನರ್ಗಳಿಗೆ ಬಿಲಿಯನ್ ಗಟ್ಟಲೆ ಡಾಲರ್ ಲಾಭ ತಂದುಕೊಡ್ತಿದೆ. ಆದರೆ ಇಲ್ಲಿ ನಮ್ಮ ಬೀದಿಗಳಲ್ಲಿ 40% ತರಕಾರಿ ಬೆಲೆ ಏರಿಕೆ, ಬತ್ತಿ ಹೋದ ಬೋರ್ವೆಲ್ಗಳು, ದುಬಾರಿ ಮನೆ ಬಾಡಿಗೆ ಮತ್ತು 168 ಗಂಟೆಗಳ ಟ್ರಾಫಿಕ್ ಜಾಮ್ ನಮ್ಮ ಬೆನ್ನು ಮೂಳೆ ಮುರಿಯುತ್ತಿದೆ. ಇಷ್ಟೆಲ್ಲ ಕಷ್ಟಗಳಿದ್ರು ಕೆಲವು ಭಕ್ತ ಪಡೆಗಳು ಮತ್ತು ಗೋಧಿ ಮೀಡಿಯಾಗಳು ಮಾತ್ರ ದೇಶಕ್ಕಾಗಿ ತ್ಯಾಗ ಮಾಡಿ, ಉಪವಾಸ ಮಾಡಿ, ಪೆಟ್ರೋಲ್ ಹಾಕಿಸಬೇಡಿ ಅಂತ ಪುಂಗಿ ಒತ್ತಿವೆ. ನಾವು ಪ್ರಶ್ನೆ ಮಾಡಬೇಕಾದ್ದು ಸರ್ಕಾರದ ನೀತಿಗಳನ್ನು, ಪಾರದರ್ಶಕತೆಯನ್ನು ಮತ್ತು ನಮ್ಮ ಮೂಲಭೂತ ಹಕ್ಕುಗಳನ್ನು. ಈ ಅಂಕಿಅಂಶಗಳು ಮತ್ತು ವಾಸ್ತವವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಕಣ್ಣು ಮುಚ್ಚಿಕೊಂಡು ಜೈ ಹೋ ಎನ್ನುವ ಬದಲು ಕಣ್ಣು ಬಿಟ್ಟು ವಾಸ್ತವವನ್ನು ನೋಡುವ ಅಭ್ಯಾಸ ಮಾಡೋಣ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಯಾಕೆಂದರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆ ಅಲ್ಲ, ಇದು ನಿಮ್ಮೆಲ್ಲರ ಬದುಕಿನ ಹೈರಾಣಾದ ಕಥೆ ಮತ್ತು ವ್ಯಥೆ. ತಪ್ಪದೆ ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ.